ಎಂದಿನಂತೆ ನಮಗೆ ಸ್ವಾಗತವನ್ನು ಕೊಡ್ತಾ ಸ್ವಲ್ಪ ವಿಷಯ ಗಂಭೀರವಾಗಿತ್ತು ಹಾಗೂ ವೈಯಕ್ತಿಕವಾಗಿದ್ದ ಕಾರಣ ಎಂದಿನಂತೆ ಸ್ವಲ್ಪ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೀವಿ, ಸ್ವಲ್ಪ ನಮ್ಮ ಸಹಕಾರ ಇರಲಿ ಅಂತ ಕೊಡ್ತಾ ಇದ್ದೀನಿ. ನಾನು ಹೇಳಿದಂಗೆ ಇದು ನನ್ನ ವೈಯಕ್ತಿಕ ವಿಷಯ ಇದ್ದರೂ ಕೂಡ ನನ್ನ ಬೆಂಬಲಕ್ಕೆ ಮತ್ತು ನಮ್ಮ ಪಕ್ಷದವರು, ನಮ್ಮ ಹಿರಿಯರೆಲ್ಲ ನಿಂತಿದ್ದಾರೆ, ನಮ್ಮ ಯುವಕರ ಮುಖಂಡರು ನಿಂತಿದ್ದಾರೆ, ನಮ್ಮ ಸಮುದಾಯ ನಿಂತಿದೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮುಂದೆ ಕೆಲವು ಮಾಹಿತಿಗಳನ್ನ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು BJP ಅವರಿಗೆ ನಾನು ಅವ್ರ ಮನೆ ದೇವರು ದಿನಕ್ಕೆ ಒಂದು 3 ಸರಿ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಅವರಿಗೆ ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರಲ್ಲ. ಅವರು ಯಾವಾಗಲೂ ಕೂಡ ಕಳೆದ ಒಂದು 3-4 ವರ್ಷದಲ್ಲಿ ನನಗೆ ಬಹಳ ಟಾರ್ಗೆಟ್ ಮಾಡಲಿ, ತೊಂದರೆ ಇಲ್ಲ. ರಾಜಕೀಯದಲ್ಲಿ ಯಾವಾಗಲೂ ಕೂಡ ಇದ್ದೇ ಇರ್ತದೆ, ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತದೆ. ಆದರೆ ನನ್ನ ವಿಚಾರ ಬಂದಾಗ ಅವರು ರಾಜಕೀಯವಾಗಿ ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ, ಪೊಲಿಟಿಕಲಿ ಅವರು ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವರು ಪರ್ಸನಲಿ ಟ್ಯಾಕಲ್ ಮಾಡ್ತಾರೆ, ವೈಯಕ್ತಿಕ ವಿಚಾರಗಳ ಬಗ್ಗೆ ಟ್ಯಾಕಲ್ ಮಾಡ್ತಾರೆ. ನಮ್ಮ ಕುಟುಂಬದ ಬಗ್ಗೆ ಹೇಳೋದಿರ್ಬೋದು, ನನ್ನ ಬಗ್ಗೆ ಹೇಳೋದಿರ್ಬೋದು, ನಮ್ಮ ಮನೆಯವ್ರ ಬಗ್ಗೆ ಹೇಳೋದಿರ್ಬೋದು, ನಮಗೆ ಜಾತಿ ಹಿಡಿದು ಮಾತಾಡೋದಿರ್ಬೋದು, ಯಾವಾಗಲೂ ಮಾಡ್ತಾರೆ. ಯಾವಾಗಲೂ ಪರ್ಸನಲ್ ಅಟ್ಯಾಕ್ಸ್. ಅವ್ರು ಯಾವತ್ತೂ ಪೊಲಿಟಿಕಲಿ ಅವರೊಬ್ಬ ಪ್ರಿಯಾಂಕಗೆ ಇಂಥ ಒಂದು ಪಾಲಿಸಿ ಮಾಡಿದ್ದಾನೆ, ಈ ಪಾಲಿಸಿ ಸರಿ ಇಲ್ಲ, ಈ ಅವರ ಸಚಿವಾಲಯದಲ್ಲಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅಥವಾ ಯಾವ್ದಾದ್ರು ಒಂದು ಯೋಜನೆಯನ್ನ ಮಾಡಿದ್ದಾನೆ ಸಂಪೂರ್ಣ ವಿಫಲವಾಗಿದೆ ಅಂತದ್ದು ಯಾವತ್ತೂ ಕೂಡ ಟೀಕೆ ಟಿಪ್ಪಣಿ ನನ್ನ ಬಗ್ಗೆ ಬಂದಿಲ್ಲ. ಯಾವಾಗಲೂ ನೋಡಿದ್ರು ವೈಯಕ್ತಿಕವಾಗಿ ಬಹುಶಃ ತಮಗೆ ನೆನಪಿಸ್ಬೇಕಾಗ್ತದೆ. ನಾನು ಕಳೆದ ಅವಧಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ನಾನು ಏನು ಕೆಲಸ ಮಾಡಬೇಕು ಅಂತ ನಾನು ಮಾಡಿದ್ದೀನಿ. ಒಬ್ಬ ಜವಾಬ್ದಾರಿ ಶಾಸಕನಾಗಿ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವೇನು ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕಂತ ನಾವು ಇರ್ತೀವಿ, ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ನೀವು ಯಾವುದೇ ದೊಡ್ಡ ಸ್ಕ್ಯಾಮ್ ತಗೋ, ಬಿಟ್ಕಾಯಿನ್ ಸ್ಕ್ಯಾಮ್ ಅದನ್ನ ಹೊರಗೆ ತಂದಿದ್ದು, PSI ಸ್ಕ್ಯಾಮ್ ತಂದಿದ್ದು, ಇನ್ನಿತರ ಸರ್ಕಾರಿ ನೌಕರಿಗಳ ರಿಕ್ರೂಟ್ಮೆಂಟ್ ನಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನ ಹೊರಗೆ ತಂದಿದ್ದು ನಾನು ಏನು ಒಂದು ಕಾಯ್ದೆ ಮಾಡಿದ್ವಿ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ. ಸರ್ಕಾರಿ ಏನು ರಿಕ್ರೂಟ್ಮೆಂಟ್ ನಲ್ಲಿ, ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಆಗಬಾರ್ದಂತ ಒಂದು ಕಾಯ್ದೆ, ಒಂದು ಬಿಲ್ ಅನ್ನು ನಾವು ಪಾಸ್ ಮಾಡಿ ಇವತ್ತು ಗವರ್ನರ್ ಹತ್ರ ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಏನು 430 ಕೋಟಿ ರೂಪಾಯಿ ಹಗರಣ ಆಗಿತ್ತು, ಅದನ್ನ ನಾವು ಬಯಲಿಕ್ಕೆ ಇಲ್ಲಿ ನಮ್ಮ KKRDB ನಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ದೀವಿ. QIX ನಲ್ಲಿ 400-300 ಕೋಟಿ ರೂಪಾಯಿದ ಏನು CAG ಆಡಿಟ್ ರಿಪೋರ್ಟ್ ಇತ್ತು, ಅದನ್ನ ನಾವು ಹೊರಗೆ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ನೀವು ಮಾಡಿದಂತ ಭ್ರಷ್ಟಾಚಾರವನ್ನು ನಾವು ಎಕ್ಸ್ಪೋಸ್ ಮಾಡಿ ಹೆಣದ ಮೇಲೆ ಹಣ ಮಾಡ್ತಾ ಇದ್ರ ಅಂತ ನಾವು ಸುಮ್ಮನೆ ಬಾಯಿಗೆ ಹೇಳಿಲ್ಲ, ಸುಮ್ಮನೆ ನಾವು ಮಾತಿಗೆ ಹೇಳಿಲ್ಲ. ನಾವು ಅದಕ್ಕೆ ಒಂದು ಕಮಿಷನ್ ಕೊಡಿಸಿದ್ವಿ, ಅಲ್ಲೂ ಕೂಡ ಸಾಬೀತಾಗಿದೆ ಸಾಕಷ್ಟು ಸಂದರ್ಭದಲ್ಲಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಲೋಕಲ್ ಅಲ್ಲಿ ಕೂಡ ಇಲ್ಲಿ ನಿಮ್ಮ ಉಮೇಶ್ ಜಾಧವ್ ಅವರು ಏನೇನು ಮಾತು ಕೊಟ್ಟಿದ್ರು, ಕೋಲಿ ಸಮಾಜನ ನಾವು ST ಮಾಡ್ತೀವಿ, ಕುರುಬ ಸಮಾಜನ ನಾವು ST ಮಾಡ್ತೀವಿ, ಅವ್ರ ಸಮಾಜದ ನಾನು ಕೂಡ ST ಮಾಡ್ತೀವಿ ಅಂತ ನಾವು ಅವರು ಹೋಗಿ ಅಲ್ಲಿ ಹತ್ತಿರದ ಬಗ್ಗೆ ನಾವು ಕೇಳಿದಾಗೂ ಕೂಡ ಅವರು ವೈಯಕ್ತಿಕವಾಗಿ ನಾವು ಟೀಕೆ ಮಾಡಿದ್ವಿ. RSS ಅವರ ತತ್ವ ಸಿದ್ಧಾಂತವನ್ನು ಕೂಡ ನಾನು ಪ್ರಶ್ನೆ ಮಾಡಿದ್ದೆ.
ವೀರ್ ಸಾವರ್ಕರ್ ಅವರ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಬಹಳ ಸರಳವಾದಂತಹ ನೇರವಾದಂತಹ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಮತ್ತೆ ಲಾಜಿಕಲ್ ಕ್ವೆಶ್ಚನ್ಸ್ ಕೇಳಿದ್ರು ಕೂಡ ಬಿಜೆಪಿಯವರು ಯಾವತ್ತೂ ಕೂಡ ನನಗೆ ಉತ್ತರ ಕೊಟ್ಟಿಲ್ಲ. ವೀರ್ ಸಾವರ್ಕರ್ ಅವರಿಗೆ ಬಿರುದು ಯಾಕೆ ಕೊಟ್ಟಿದ್ದೀವಿ ಅಂತ ಸರಳವಾದಂತ ಪ್ರಶ್ನೆ ಕೇಳಿದ್ರೆ ಅವನೇನಿದ್ದಾನೆ, ಅವನ ವಿದ್ಯಾರ್ಹತೆ, ಅವನು ಎಲ್ಲಿ ಓದಿದ್ದಾನೆ, ಅವನಿಗೆ ಏನ್ ಗೊತ್ತಾಗುತ್ತೆ, ಅವನಿಗೆ ಕಣ್ಣೆ ಬಿಟ್ಟಿಲ್ಲ, ಪ್ರಶ್ನೆ ಕೇಳಿದ್ವಿ. ಸಿಂಪಲ್ ಕ್ವೆಶ್ಚನ್ಸ್. ತತ್ವ ಸಿದ್ಧಾಂತದ ಬಗ್ಗೆ ಕೇಳಿದ್ರೆ, ಸಂವಿಧಾನದ ಬಗ್ಗೆ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲ, ಬರೇ ವೈಯಕ್ತಿಕ ಮಾತಾಡಿದ್ರೆ ಏನಂತಾರೆ ಬಿಜೆಪಿ ಅವ್ರು. ನಾನು ಮಾತಾಡಿದಾಗೆಲ್ಲ ನೀನು ಒಬ್ಬನೇ ಏನಪ್ಪ ಪ್ರಬುದ್ಧ ಇರೋದು, ಎಲ್ಲ ಟಾಪಿಕ್ ಮೇಲೆ ನೀನೇ ಮಾತಾಡ್ತಿಲ್ಲ ಅಂತ. ಹೌದು, ನಾನು ಎಲ್ಲ ಟಾಪಿಕ್ ಮೇಲೆ ಮಾತಾಡ್ಬೇಕಾಗ್ತದೆ. ಅದನ್ನ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಪಕ್ಷ. ನಾನು ಸಂವಹನದ ಅಧ್ಯಕ್ಷ. ಐ ಆಮ್ ದಿ ಹೆಡ್ ಆಫ್ ಕಮ್ಯುನಿಕೇಶನ್, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ. ಹೇಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಒಬ್ಬ ಮುಖ್ಯಸ್ಥರಿರ್ತಾರೆ, ನಮ್ಮ ಪಕ್ಷದಲ್ಲಿ ನಾನು ಮುಖ್ಯಸ್ಥ. ನಾನು ಕೇಳಿದಾಗ ಅವರು ಮಾತಾಡಿದ್ರೆ ಅವರು ಪರಿಣಿತರು, ಅವರು ಪ್ರಬುದ್ಧರು. ನಿಮ್ಮ ರವಿ ಇರ್ತಾರ, ಜನರಲ್ ಸೆಕ್ರೆಟರಿ ರವಿ, ಅವ್ರು ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಪಿ ರಾಜೀವ್ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಬೇರೆ ನಿಮ್ಮ ಪಕ್ಷದ ಮುಖಂಡರು ಎಲ್ಲರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಮಾತಾಡಿದಾಗ ಎಲ್ಲ ಪ್ರಬುದ್ಧರು, ಪರಿಣಿತರು, ಅಧ್ಯಯನ ಮಾಡ್ಕೊಂಡು ಮಾತಾಡ್ತಾರೆ. ಪ್ರಿಯಾಗಿ ಮಾತಾಡಿದ್ರೆ ಅವನಿಗೆ ಏನ್ ಗೊತ್ತು, ಎಲ್ಲರ ಬಗ್ಗೆ ಅವನೇ ಬಾಯ್ ತೆಗಿಬೇಕು. ಹೌದ್ರಿ, ನಾನೇ ಬಾಯ್ ತೆಗಿಬೇಕು. ಅಧಿಕೃತವಾಗಿ ನನಗೆ ಆ ಹುದ್ದೆ ಕೊಟ್ಟಿದ್ದಾರೆ. ಈಗ ಸರ್ಕಾರದಲ್ಲಿ ಐ ಆಮ್ ಆಲ್ಸೋ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್. ಸರ್ಕಾರದ ಕೆಲವು ನಿಲುವುಗಳ ಸ್ಪಷ್ಟತೆ ಇರಬೇಕಾದಾಗ ನಾನು ಅದನ್ನ ಮಾಧ್ಯಮದ ಮೂಲಕ ತಿಳಿಸ್ಬೇಕಾಗುತ್ತೆ ಜನರಿಗೆ. ಆದ್ರೆ ನೀವು ಮಾತಾಡಿದಾಗ ಪ್ರಬುದ್ಧರು, ನಾವು ಮಾತಾಡಿದಾಗ ಈ ರಫೇಲ್ ಬಗ್ಗೆ ಇರ್ಬೋದು, ಮಿಲಿಟರಿ ಬಗ್ಗೆ ಇರ್ಬೋದು, ಅವಾಗ ಮಾಡಿದಾಗ ಇವರೆಲ್ಲರೂ ಮಿಲಿಟರಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಕರೋನಾ ಸಂದರ್ಭ ಬಂದಾಗ ಇವರೆಲ್ಲರೂ ಹೆಲ್ತ್ ಎಕ್ಸ್ಪರ್ಟ್ಸ್, ಬಿಜೆಪಿ ಸ್ಪೋಕ್ಸ್ ಪರ್ಸನ್. ಡಿಮಾನಿಟೈಸೇಷನ್ ಬಂದಾಗ ಆರ್ಥಿಕ ತಜ್ಞರು. ಚೈನಾ ಪಾಕಿಸ್ತಾನ ಇಶ್ಯೂ ಬಂದಾಗ ಇವರೆಲ್ಲರೂ ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ಸ್ ಆಗ್ತಾರೆ. ಹಿಂದುತ್ವ ಬಂದಾಗೆಲ್ಲ ಇವರು ತತ್ವಜ್ಞಾನಿಗಳು, ಇವರೆಲ್ಲ ಒಂದು ಫಿಲಾಸಫಿಕಲ್ ಇದ್ರಲ್ಲಿ ಹೋಗ್ಬಿಟ್ಟು. ಎಲೆಕ್ಷನ್ ಬಂದ್ರೆ ಇವರೆಲ್ಲ ಚಾಣಕ್ಯರು. ಆರ್ಟಿಕಲ್ 370 ಬಗ್ಗೆ ಚರ್ಚೆ ಮಾಡಕ್ ಬಂದ್ರೆ ಇವರೆಲ್ಲರೂ ಸಂವಿಧಾನದ ಎಕ್ಸ್ಪರ್ಟ್ಸ್. ಯಾರು ಇವರೆಲ್ಲ? ಇವ್ರು ಮಾತಾಡಿದ್ರೆ ಸರಿ, ನಾವು ಮಾತಾಡೋದು ತಪ್ಪು. ನಾವು ಲಾಜಿಕಲಿ ಕ್ವೆಶ್ಚನ್ ಕೇಳಿದ್ರೆ ನಾವು ಯಾವಾಗಲೂ ವೈಯಕ್ತಿಕ ಟೀಕೆ. ಈಗ ಯಾಕೆ ಹೇಳ್ತೀನಿ ಬರ್ತೀನಿ ನಿಮ್ಗೆ. ಈಗ ಎಕ್ಸಾಂಪಲ್ ನೋಡಿ, ನಿಮ್ಮ ಮಾಜಿ ಸಂಸದರು ನೀವು ಹೇಳ್ತಿದ್ರಲ್ಲ, ನಮ್ಮ ಖಾಸ್ ದೋಸ್ತ್ ಮೈಸೂರು ಪ್ರತಾಪ್ ಸಿಂಹ, ಅವ್ರೇನ್ ಹೇಳ್ತಾರೆ ನನ್ನ ಬಗ್ಗೆ, ಪ್ರಿಯಾಂಕ್ ಖರ್ಗೆ ಗಂಡು ಹೆಣ್ಣು ಎಂಬ ಗೊಂದಲ